गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳ ಮಾಸಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಗಳು, ಅನುಕೂಲತೆಗಳು, ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಈ ಒಂದು ಜುಲೈ ತಿಂಗಳಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗ್ರಹಗಳ ಸಂಚಾರ ಯಾವೆಲ್ಲ ರೀತಿಯಲ್ಲಿರುತ್ತೆ ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದಿಷ್ಟು ಧಾರ್ಮಿಕ ವಿಷಯಗಳನ್ನು ತಮಗೆ ತಿಳಿಸುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಒಂದು ಜುಲೈ ತಿಂಗಳ ಪ್ರಮುಖವಾದ ದಿನಗಳು ಮತ್ತು ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಜುಲೈ 1ನೇ ತಾರೀಕು ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಚಂದ್ರ ಧನುಸ್ ರಾಶಿಯಲ್ಲಿ ಇದ್ದಾರೆ. ಇನ್ನು ಕುಜ ಬಂದುಬಿಟ್ಟು ವೃಷಭ ರಾಶಿಯಲ್ಲಿ, ರವಿ ಮಿಥುನ ರಾಶಿಯಲ್ಲಿ, ಒಂದೇ ರಾಶಿಯಲ್ಲಿ ಗುರು ಶುಕ್ರ ಬುಧ ಇದ್ದಾರೆ. ಸೊ ಅದು ಕರ್ಕಾಟಕ ರಾಶಿ. ಇನ್ನು ಅದೇ ರೀತಿಯಾಗಿ ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇನ್ನು ಈ ಒಂದು ತಿಂಗಳಲ್ಲಿ ಬದಲಾವಣೆ ಅಂತ ನೋಡೋದಾದರೆ ಶುಕ್ರ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಶುಕ್ರ ಬಂದುಬಿಟ್ಟು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಇನ್ನು ಜುಲೈ 7ಕ್ಕೆ ಬುಧ ಹಿಮ್ಮುಖ ಚಲನೆ ಪ್ರಾರಂಭವಾಗುತ್ತೆ. ಅಂದರೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಪುನಃ ಹಿಮ್ಮುಖ ಚಲನೆ ಇದೆ, ಮಿಥುನ ರಾಶಿಯಾಗೆ ಬರುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಾಗಿ ಜುಲೈ 14ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತೆ. ಸೊ ಸೂರ್ಯ ಒಂದು ಕರ್ಕಾಟಕ ರಾಶಿಗೆ ಬಂದಾಗ ವಿಶೇಷ ರೀತಿಯಲ್ಲಿ ಇರುತ್ತೆ. ಸೊ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯ 14ನೇ ತಾರೀಕು ಬರುವಂಥವ್ರಾಗ್ತಾರೆ. ಸೊ ಅದನ್ನೇ ಕರ್ಕಾಟಕ ಸಂಕ್ರಾಂತಿ ಅಂತಲೂ ಕರಿಬಹುದು. ಇನ್ನು ಜುಲೈ 24ನೇ ತಾರೀಕಿಗೆ ಮತ್ತೆ ಬುಧ ನೇರವಾಗಿ ಸ್ಥಾನವನ್ನು ಅವರು ಚಲನೆ ಮಾಡುವಂಥವ್ರು ಆಗ್ತಾರೆ. ಸೊ ಈಗ ವಕ್ರ ಇರುತ್ತೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ, ಬಟ್ ವಕ್ರಿಯನಾಗಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಫಲಗಳು ಬೇರೆ ರೀತಿಯಲ್ಲಿರುತ್ತೆ. 24ನೇ ತಾರೀಕಿನಿಂದ ನೇರವಾಗಿ ಅವರು ಸಂಚಾರವನ್ನು ಪ್ರಾರಂಭ ಮಾಡುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಮೊದಲನೆಯದು ಯೋಗಿನಿ ಏಕಾದಶಿ ಜುಲೈ 10ನೇ ತಾರೀಕು ಇದೆ. ಅದೇ ನಂತರ ಮುಗಿದ ನಂತರ 14ನೇ ತಾರೀಕು ಅಮಾವಾಸ್ಯೆ ಇದೆ. ಇದೇ ಒಂದು ಜುಲೈ 14ನೇ ತಾರೀಕು ಅಮಾವಾಸ್ಯೆ ಇದೆ. 13ನೇ ತಾರೀಕು ಸಾಯಂಕಾಲ 6:43 ಅಮಾವಾಸ್ಯೆ ಬರುತ್ತೆ. 14ನೇ ತಾರೀಕು ಪೂರ್ಣವಾಗಿ ಅಮಾವಾಸ್ಯೆ ಇರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಜಗನ್ನಾಥ ರಥಯಾತ್ರೆ ಜುಲೈ 16ನೇ ತಾರೀಕು ಆಗುತ್ತೆ. ಅದೇ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥದ್ದು, ಅಂದರೆ ಕರ್ಕಾಟಕ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಆ ಒಂದು ದಿನದಲ್ಲೇ ಈ ಪುರಿ ಜಗನ್ನಾಥ ರಥೋತ್ಸವ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೇವಶಯನಿ ಏಕಾದಶಿ ಆಷಾಢ ಏಕಾದಶಿ ಅಂತ ಕರೆಯಲಾಗುತ್ತೆ. ಅದನ್ನು ಜುಲೈ 25ನೇ ತಾರೀಕು ಬರುವಂಥದ್ದಾಗುತ್ತೆ. ಇನ್ನು ಹುಣ್ಣಿಮೆ 29ನೇ ತಾರೀಕು ಬರುತ್ತೆ. ಅದನ್ನು ಗುರು ಪೂರ್ಣಿಮಾ ಹುಣ್ಣಿಮೆ ಅಂತಲೂ ಕರೆಯುತ್ತೆ, ವೇದವ್ಯಾಸ ಹುಣ್ಣಿಮೆ ಅಂತಲೂ ಕರೆಯಲಾಗುತ್ತೆ ಅಂತಲೂ ಹೇಳ್ಬೋದು. ಇದಿಷ್ಟು ಗ್ರಹಗಳ ವಿಚಾರಗಳನುಗುಣವಾಗಿ ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಇವೆಲ್ಲವೂ ಒಳಗೊಂಡಂತೆ ಇನ್ನು ಜಾತಕ ವಿಮರ್ಶೆ, ಉಪನಯನ, ಗೃಹ ಪ್ರವೇಶ, ನಾಮಕರಣ, ಇನ್ನಿತರ ಶುಭ ಕಾರ್ಯಗಳಿಗೆ, ವಾಸ್ತು ಸಲಹೆ ಸೂಚನೆಗಳಿಗೆ, ಏನಾದರೂ ಸಂದೇಹ ಸಲಹೆ ಸೂಚನೆಗಳು ಅಥವಾ ಜಾತಕಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಏನಾದರೂ ತಿಳಿದುಕೊಳ್ಳೋದಿದ್ದರೆ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಒಂದೊಂದು ರಾಶಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ.
ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಹೇಗಿರುತ್ತೆ, ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಕುಂಭರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಅಧಿಕವಾದ ಖರ್ಚುಗಳು ಇರುತ್ತೆ. ಸಂಬಂಧಿಕರಲ್ಲಿಂದ ಒಂದಿಷ್ಟು ಅವಮಾನಗಳಿರುತ್ತೆ ಮತ್ತು ಮಿತ್ರರಿಂದ ಮೋಸಕ್ಕೆ ಒಳಗಾಗ್ತೀರಾ ಮತ್ತು ಬಂಧು ಮಿತ್ರರು ಅಥವಾ ತುಂಬ ಆತ್ಮೀಯರಿರೋರು ಕೈ ಕೊಟ್ಬಿಡ್ತಾರೆ. ಅಂದರೆ ಸರಿಯಾದ ಸಮಯಕ್ಕೆ ಕೈ ಕೊಟ್ಬಿಡ್ತಾರೆ. ಅವ್ರನ್ನ ನಂಬಿ ನಾವೇನಾದರೂ ಕೆಲಸಕ್ಕೆ ಹೋದರೆ ಅದು ಎಡವಟ್ಟಾಗುವಂಥದ್ದಾಗತ್ತೆ. ಇನ್ನು ಈ ಒಂದು ತಿಂಗಳಲ್ಲಿ ಸಕಾರಾತ್ಮಕ ಚಿಂತನೆಗಳು ಅಂತ ಹೇಳಿದ್ರೆ ಅಧಿಕವಾದ ಒಂದಿಷ್ಟು ಆದಾಯವನ್ನು ನೀವು ಪಡೆದುಕೊಳ್ಳುವಂಥವ್ರಾಗ್ತೀರಾ. ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರಾ, ಅದಕ್ಕೆ ಸ್ವಲ್ಪ ಬಂಡವಾಳಕ್ಕಿಂತ ಜಾಸ್ತಿ ಬರುವಂಥದ್ದು ಇರುತ್ತೆ. ಇನ್ನು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಸಕಾರಾತ್ಮಕವಾಗಿ ಫಲಿತಾಂಶ ಬರುವಂಥದ್ದಾಗಿರುತ್ತೆ. ಇನ್ನು ನಿಮ್ಮ ಒಂದು ವೈಯಕ್ತಿಕ ವಿಷಯಕ್ಕೆ ಬೆಳವಣಿಗೆಗೆ ತುಂಬ ಹತ್ತಿರವಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಒಂದೊಂದಾಗಿ ನೋಡೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಆರ್ಥಿಕವಾಗಿ ನಿಮಗೆ ತುಂಬ ಅನುಕೂಲಕರವಾಗಿದೆ. ಆದಾಯದ ಮೂಲ ಸ್ವಲ್ಪ ಜಾಸ್ತಿ ಆಗುವಂಥದ್ದಾಗತ್ತೆ ಮತ್ತು ನಿಮ್ಮ ಒಂದು ಕೆಲಸಕ್ಕೆ ನಾನಾ ಕಡೆಗಳಿಂದ ಮೆಚ್ಚುಗೆಯನ್ನು ನೀವು ಸಿಗುವಂಥದ್ದಾಗುತ್ತೆ ಅಂತಲೂ ಹೇಳ್ಬೋದು. ಅಂದರೆ ನಿಮ್ಮ ವೈಯಕ್ತಿಕ ಕೆಲಸ ಅಲ್ಲ, ಇಲ್ಲಿ ನಿಮ್ಮದೇ ಆದಂಥ ಒಂದು ಪ್ರೊಫೆಷ್ನಲ್ ಅಂತಿರಲ್ಲ, ಆ ಒಂದು ಕೆಲಸಕ್ಕೆ ಎಲ್ಲರೂ ಪ್ರಾಶಸ್ತ್ಯ ಕೊಡ್ತಾರೆ. ಅಂದರೆ ನೀವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನೀವು ಹೇಗಿರ್ತೀರಾ, ಆ ಕೆಲಸಕ್ಕೆ ಹೇಗೆ ಒಗ್ಕೊಳ್ತೀರಾ, ಅದನ್ನು ಅಪ್ರಿಷಿಯೇಟ್ ಮಾಡುವಂಥದ್ದಾಗುತ್ತೆ. ಇಲ್ಲಿ ನಿಮ್ಮ ವೈಯಕ್ತಿಕ ಬದುಕು ಬರಲ್ಲ, ಇಲ್ಲಿ ನಿಮ್ಮ ಪ್ರೊಫೆಷ್ನಲ್ ಅಂದರೆ ನೀವು ಹೊಟ್ಟೆಪಡೆಗಾಗಿ ಏನು ಕೆಲಸ ಒಂದು ಕಂಪ್ನಿಯಲ್ಲೋ ಅಥವಾ ನಿಮ್ಮ ಒಂದೇ ಕಂಪ್ನಿ ಆಗಿರ್ಬೋದು, ಅಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ಇರುತ್ತೆ. ಫಸ್ಟು ನೀವು ಇದನ್ನು ಕ್ಲಾರಿಟಿ ತಗೊಳ್ಳಿ. ನಾವಿಲ್ಲಿ ವೈಯಕ್ತಿಕದ್ದು ಹೇಳ್ತಾ ಇಲ್ಲ, ಪ್ರೊಫೆಷ್ನಲಿ ಹೇಳ್ತಾ ಇದ್ದೀವಿ. ಈ ಪ್ರೊಫೆಷ್ನಲಿಗೆ ಕುಂಭರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ತುಂಬ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ವಿಷಯಕ್ಕೆ ಬರೋದಾದರೆ ಇಲ್ಲಿ ಆರ್ಥಿಕವಾಗಿ ಒಂದಿಷ್ಟು ಲಾಭವನ್ನು ತೆಗಿತೀರಾ. ಅಂದರೆ ಈ ಪ್ರೊಫೆಷ್ನಲಲ್ಲಿ ನೀವು ತುಂಬ ಆರ್ಥಿಕವಾಗಿ ಲಾಭವನ್ನು ಪಡೆಯುವಂಥವ್ರಾಗ್ತೀರಾ. ಅಥವಾ ನಿಮಗೆ ಸನ್ಮಾನ ಅಥವಾ ಲಘು ಏನೋ ಒಂದು ಕಾಣಿಕೆ ಅಂತೀವಲ್ಲ, ಅದು ಆರ್ಥಿಕ ಅಥವಾ ಪ್ರೋತ್ಸಾಹ ಧನ ಅಂತೀವಿ, ಅದಾದರೂ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಎರಡನೇದು ವೃತ್ತಿ ಮತ್ತು ವ್ಯಾಪಾರ ವಿಷಯಕ್ಕೆ ಬರೋದಾದ್ರೆ ವೃತ್ತಿ ತುಂಬ ಅನುಕೂಲಕರವಾಗಿದೆ. ನಾವು ಮುಂಚೆ ಹೇಳಿದಂಗೆ ನಿಮ್ಮ ಒಂದು ಪ್ರೊಫೆಷ್ನಲ್ಗೆ ತುಂಬ ಕೈ ಹಿಡಿಯುವಂಥದ್ದು ಇದೆ. ಅಂದರೆ ನೀವು ನಂಬಿರತಕ್ಕಂತಹ ಕೆಲಸಕ್ಕೆ ಮೋಸ ಆಗೋದಿಲ್ಲ ಅಥವಾ ಕಾಯಕವೇ ಕೈಲಾಸ ಅನ್ನೋ ಒಂದು ನುಡಿಯಂತೆ ಈ ತಿಂಗಳು ನಡೆಯುವಂಥದ್ದಾಗುತ್ತೆ. ಅಂದರೆ ನೀವು ಎಷ್ಟು ಕಷ್ಟಪಡ್ತೀರೋ ಅದಕ್ಕೆ ಖಂಡಿತವಾಗಿ ಪ್ರತಿಫಲ ಸಿಗುವಂಥದ್ದಾಗುತ್ತೆ. ಯಾವುದೇ ವ್ಯಕ್ತಿಯ ಸಹಾಯ ಬೇಡ, ಯಾವುದೇ ವ್ಯಕ್ತಿಯ ಮಾರ್ಗದರ್ಶನ ಬೇಡ, ಯಾವುದೇ ವ್ಯಕ್ತಿ ನನ್ನಿಂದ ಆಯಿತು ಅನ್ನೋ ಒಂದು ಜಂಬನ್ನು ಕೂಡ ಬೇಡ. ಆ ರೀತಿಯಲ್ಲಿ ಈ ಒಂದು ತಿಂಗಳಲ್ಲಿ ಕುಂಭರಾಶಿಯವರಿಗೆ ಕೆಲಸದ ನಿಮಿತ್ತ ಏನೇ ಕೆಲಸ ಮಾಡಿದರೂ ನಿಮಗೆ ಅನುಕೂಲಕರ ವಾತಾವರಣ ಇರುತ್ತೆ. ಯಾರೆಲ್ಲ ಉದ್ಯೋಗ ಹುಡುಕೊಳ್ತಾ ಇದ್ದೀರೋ ಅವರಿಗೆ ತಿಂಗಳ ಮಧ್ಯಭಾಗದಿಂದ ತಿಂಗಳ ಕೊನೆ ಭಾಗದಲ್ಲಿ ಉದ್ಯೋಗ ಸಿಗುವಂಥದ್ದಾಗಿರುತ್ತೆ. ಅಂದರೆ ಅಮಾವಾಸ್ಯೆ ಕಳೆದ ನಂತರ ನಿಮಗೆ ಒಳ್ಳೆಯ ಉದ್ಯೋಗ ಸಿಗುವಂಥದ್ದಾಗಿರುತ್ತೆ. ಇರುವಂಥ ಉದ್ಯೋಗದಾತರಿಗೆ ಒಳ್ಳೆಯ ಜವಾಬ್ದಾರಿ ಜೊತೆಗೆ ಸಂಬಳವೂ ಕೂಡ ಹೈಕ್ ಆಗುವಂಥ ಅವಕಾಶಗಳು ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದ ವಿಷಯಕ್ಕೆ ಬರೋದಾದರೆ ವ್ಯಾಪಾರದಲ್ಲಿ ಸ್ವಲ್ಪ ತದ್ವಿದ್ವ ಇರುತ್ತೆ. ಅಂದರೆ ಆದಾಯ ಬರ್ತಾ ಇರುತ್ತೆ, ಆದರೆ ನೀವು ಆದಾಯದ ಹಣವನ್ನು ಒಬ್ಬ ವ್ಯಕ್ತಿಯನ್ನು ನಂಬಿ ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತೀರಾ, ಆ ಇನ್ವೆಸ್ಟ್ಮೆಂಟು ಮೋಸ ಆಗೋಗುತ್ತೆ ಅಥವಾ ಆ ವ್ಯಕ್ತಿನೇ ಇರೋದಿಲ್ಲ ಅಥವಾ ವ್ಯಕ್ತಿ ಇಸ್ಕೊಂಡು ಹೋಗಿರೋದು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ. ಅದಕ್ಕೆ ನಾವು ಮುಂಚೆ ಹೇಳಿರೋದು ಆತ್ಮೀಯರಿಂದ, ಸ್ನೇಹಿತರಿಂದ, ಬಂಧುಗಳಿಂದ ನಿಮಗೆ ಮೋಸ ಆಗುತ್ತೆ. ಆರ್ಥಿಕ ವಿಷಯವಾಗಿ ಹೈಲೈಟು ಅಲ್ಲಿ ಮಾಡಿದ್ವಿ, ಬಟ್ ಇಲ್ಲಿ ವಿವರಣೆ ಕೊಡ್ತಾ ಇದ್ವಿ. ದಯವಿಟ್ಟು ಆದಾಯಕ್ಕೆ ಕೊರತೆ ಇಲ್ಲ, ಆದಾಯ ಬರ್ತಾ ಇರುತ್ತೆ. ಬಟ್ ಆ ಆದಾಯ ಬಂದಿರೋದನ್ನು ನೀವು ಮೂರನೇ ವ್ಯಕ್ತಿಯನ್ನು ನಂಬಿ ಇನ್ನೊಂದು ಕಂಪ್ನಿನೋ ಅಥವಾ ಶೇರ್ ಮಾರ್ಕೆಟೋ ಅಥವಾ ಸಾಲದ ರೂಪದಲ್ಲಿ ಇನ್ನೊಬ್ಬರಿಗೆ ಬಡ್ಡಿ ಆಸೆಗೆ ಕೊಟ್ಟಿರುವಂಥದ್ದು ಏನೋ ಒಂದು ಮಾಡಿಬಿಟ್ಟಿರ್ತೀರ. ಆ ಮಾಡಿದಾಗ ಏನಾಗುತ್ತೆ, ಅದು ವಾಪಸ್ಸು ಬರೋದಿಲ್ಲ. ಸೊ ಇಲ್ಲಿ ಲಾಕ್ ಆಗ್ತೀರಾ. ಇಲ್ಲಿ 10 ರೂಪಾಯಿ ಬಂದಿರೋದನ್ನು ನೀವು ಇನ್ನೊಂದಿಷ್ಟು ಸಾಲ ಮಾಡಿ ಅಲ್ಲಿ 50 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅಂತ ತಿಳ್ಕೊಳ್ಳಿ. ಇಲ್ಲಿ 40 ರೂಪಾಯಿ ನಿಮ್ಮ ಅಡ್ಜಸ್ಟ್ಮೆಂಟ್ ಏನಿದೆಯಲ್ಲ ಅದು ನಿಮ್ಮ ತಲೆ ಮೇಲೆ ಬೀಳುವಂಥದ್ದಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೂರನೆಯ ವ್ಯಕ್ತಿ ಅಥವಾ ನೀವು ಯಾರನ್ನೋ ನಂಬಿ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ದಯವಿಟ್ಟು ಈ ತಿಂಗಳು ಮಾಡಲಿಕ್ಕೆ ಹೋಗಬೇಡಿ. ಈ ಷೇರು, ಈ ಬಡ್ಡಿ ವ್ಯವಹಾರಕ್ಕೆ ದಯವಿಟ್ಟು ಇಳಿಯಲು ಹೋಗಬೇಡಿ ಕುಂಭರಾಶಿಯವರು. ಎಲ್ಲಿವರೆಗೂ ನಿಮಗೆ 7.5 ಮುಗಿಯೋದಿಲ್ಲೋ ದಯವಿಟ್ಟು ಈ ಆದಾಯದ ಏನಂತೀರ ದಿಢೀರ್ ಸಿಗುವಂಥ ಒಂದು ಇದಕ್ಕೆ ದಯವಿಟ್ಟು ಕೈ ಹಾಕಲು ಹೋಗಬೇಡಿ ಕುಂಭರಾಶಿಯವರು ಅಂತ
ಅಂತಲೇ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ನಿಮ್ಮ ಪ್ರೊಫೆಷ್ನಲ್ಗೆ ಮೋಸ ಇಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಕ್ಲಾರಿಟಿ ನಿಮಗೆ ಏನು ಕೊಡ್ತಾ ಇದ್ದೀವಿ ಅಂದರೆ ನಿಮ್ಮ ಪ್ರೊಫೆಷ್ನಲ್ಗೆ ಖಂಡಿತವಾಗಿ ಮೋಸ ಇಲ್ಲ. ಬಟ್ ಅದರಿಂದ ಬಂದಿರತಕ್ಕಂಥ ಆದಾಯವನ್ನು ನೀವು ಸಡನ್ನಾಗಿ ಇನ್ನೂ ಸ್ವಲ್ಪ ಬೇಗ ನನಗೆ ದುಡ್ಡು ಸಿಗಲಿ ಅನ್ನೋ ಒಂದು ನಂಬಿಕೆ, ಯಾವುದೋ ಚೀಟಿ ವ್ಯವಹಾರ ಮತ್ತು ಏನೋ ಒಂದು ಅಲ್ಲಿ ಹಾಕ್ಬಿಡ್ತೀರಾ, ಅದು ಲಾಕ್ ಆಗಿಬಿಡುತ್ತೆ ಅಷ್ಟೇ, ನಿಮ್ಮ ಕೈಗೆ ಅದು ವಾಪಸ್ ಬರೋದಿಲ್ಲ. ಸೊ ಇದಕ್ಕಿಂತ ಸ್ವಲ್ಪ ತೊಂದರೆಗೆ ಒಳಗಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ಈ ತಿಂಗಳಲ್ಲಿ ಸ್ವಲ್ಪ ಯಾರೋ ನಿಮಗೆ ಆತ್ಮೀಯರಾಗಿದ್ದವರಾಗಿರ್ಬೋದು, ಮನೆಯ ಸಂಬಂಧಿಕರಾಗಿರ್ಬೋದು, ಅಥವಾ ನಿಮ್ಮ ಒಂದು ಕೊಲೀಗ್ ಆಗಿರ್ಬೋದು, ಯಾರೇ ಇರಲಿ ಈ ಕೌಟುಂಬಿಕ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಇದೆ. ಅಂದರೆ ಸರಿಯಾದ ಸಮಯಕ್ಕೆ ಅವರು ಸ್ಪಂದನೆ ಕೊಡೋದಿಲ್ಲ. ಈಗೇನೋ ಒಂದು ಕಷ್ಟ ಅಂತ ಬಂದಿರುತ್ತೆ, ನೀವು ಕುಟುಂಬ ಸದಸ್ಯರಲ್ಲಿ ಮಾತಾಡ್ತೀರಾ, ಈ ಒಂದು ವಿಷಯಕ್ಕೆ ನನಗೆ ಹಿಂಗೆ ತೊಂದರೆ ಆಗ್ತಾ ಇದೆ, ಏನಾದರೂ ಸಹಾಯ ಅಥವಾ ಏನಾದರೂ ಮಾರ್ಗದರ್ಶನ ಅಂದರೆ ಅವರು ಸರಿಯಾದ ಸಮಯಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಥವಾ ಕೊಡೋದು ಇಲ್ಲ. ಇದರಿಂದ ಸ್ವಲ್ಪ ಮಾನಸಿಕಕ್ಕೆ ಒತ್ತಡಕ್ಕೆ ಒಳಗಾಗ್ತೀರಾ. ಅಂದರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟರೂ ನನಗೆ ಯಾವುದೇ ರೀತಿಯ ಸಹಕಾರ ಅಥವಾ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋ ಒಂದು ಡಿಪ್ರೆಷನ್ಗೆ ಒಳಗಾಗ್ತೀರಾ ಈ ಒಂದು ಸಮಯದಲ್ಲಿ ಅಂತಲೇ ಹೇಳ್ಬೋದು. ಅಂದರೆ ಸಮಯ ಅಂದರೆ ಆ ಒಂದು ಸಿಚುವೇಶನ್, ಯಾವುದೋ ಒಂದು ಕಷ್ಟ ಇರುತ್ತೆ, ಆ ಕಷ್ಟಕ್ಕೆ ಅವರ ಸ್ಪಂದನೆ ಕೊಟ್ಟಿದ್ದರೆ ಅದು ಎಲ್ಲೋ ಬಗೆಹರಿತಾ ಇತ್ತು, ಅಥವಾ ಆ ಕಷ್ಟದಿಂದ ನಾನು ಹೊರಗಡೆ ಬರ್ತಾ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮಲ್ಲಿತ್ತು. ಬಟ್ ಅವರು ಯಾರೂ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಇದರಿಂದ ಸ್ವಲ್ಪ ನಿಮಗೆ ಒಂದು 2-3 ದಿನಗಳ ಕಾಲ ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಒಂದು ಆರೋಗ್ಯದ ವಿಷಯಕ್ಕೆ ಬರೋದಾದ್ರೆ ಅದೇ ಈ ಒಂದು ಮಾನಸಿಕ ಒತ್ತಡದಿಂದ ಒಂದಿಷ್ಟು ದಿನಗಳ ಕಾಲ ನಿಮಗೆ ಅನಾರೋಗ್ಯದಲ್ಲಿ ಒಳಗಾಗ್ತೀರಾ, ಅಥವಾ ಆರೋಗ್ಯದಲ್ಲಿ ಏರಿಳಿತ ಕಾಣುವಂಥದ್ದಾಗತ್ತೆ. ಒಂದು ವಾರ ಚೆನ್ನಾಗಿರ್ತೀರ, ಮತ್ತೆ 2 ದಿನ ಡಿಪ್ರೆಷನ್ಗೆ ಹೊರಟೋಗ್ತೀರಾ, ಮತ್ತೆ ಒಂದಿಷ್ಟು ಸುಧಾರಿಸಿಕೊಂಡು ಮತ್ತೆ ಒಂದಿಷ್ಟು ದಿನ ಚೆನ್ನಾಗಿರ್ತೀರ, ಮತ್ತೆ ಡಿಪ್ರೆಷನ್ಗೆ. ಈ ರೀತಿಯಲ್ಲಿ ಈ ತಿಂಗಳು ಮಿಶ್ರವಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನು ನೋಡೋದಾದರೆ ವಿದ್ಯಾರ್ಥಿಗಳಲ್ಲೂ ಕೂಡ ಅನಾರೋಗ್ಯದ ಸಮಸ್ಯೆ ಇದ್ದರೆ ಓದಲು ಆಸಕ್ತಿ ಕಡಿಮೆ ಆಗುತ್ತೆ. ಮತ್ತು ಪ್ಲಾಟ್ಫಾರ್ಮ್ ಅಂತೀವಲ್ಲ, ಅದು ಈ ಒಂದು ತಿಂಗಳಲ್ಲಿ ಸರಿಯಾಗಿ ಯುಟಿಲೈಸ್ ಮಾಡಲು ಸಾಧ್ಯವಾಗೋದಿಲ್ಲ. ಅಂದರೆ ಅದನ್ನು ನಾವು ಅಳವಡಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ, ಅಥವಾ ಅದರಿಂದ ಉಪಯೋಗವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ, ಅಥವಾ ನಿಮ್ಮ ಒಂದು ಎಕ್ಸಾಮಿಗೆ ಬರೆಯಲು ಕೂಡ ಸಾಧ್ಯವಾಗೋದಿಲ್ಲ. ಅಂದರೆ ಅಷ್ಟು ನಿಮಗೆ ಈ ಆರೋಗ್ಯದ ಸಮಸ್ಯೆ ಈ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಕಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ತಿಂಗಳಲ್ಲಿ ಒಂದಿಷ್ಟು ಅನಾವಶ್ಯಕವಾದ ಖರ್ಚುಗಳಿದೆ, ಅನಾವಶ್ಯಕವಾದ ಪ್ರಯಾಣ ಇದೆ, ಅನಾವಶ್ಯಕವಾದ ಮಾತುಗಳಿಂದ ಅವಮಾನಗಳು ಇದೆ ಅಂತಲೇ ಹೇಳ್ಬೋದು. ಈ ಅನಾವಶ್ಯಕ ದಿಢೀರಾಗಿಯೂ ಬರ್ಬೋದು, ದೀರ್ಘಕಾಲವಾಗಿಯೂ ಬರ್ಬೋದು, ಅಥವಾ ನಿಮಗೆ ಬೇಕಾದಾಗ ಬೇಡದೇ ಇದ್ದಾಗ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಈ ಅನಾವಶ್ಯಕವಾದ ಪ್ರಯಾಣ, ಖರ್ಚು ಅಥವಾ ಮಾತು, ಇದರಿಂದ ನಿಮಗೆ ತೊಂದರೆಗೆ ಅವಾಗ ಒಳಗಾಗ್ತೀರಾ ಈ ಒಂದು ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಯೋಗಗಳು ಈ ತಿಂಗಳಲ್ಲಿ ನೋಡುವಂಥದ್ದಂತಾದರೆ ಈ ತಿಂಗಳಲ್ಲಿ ನಿಮಗೆ ಈ ಒಂದು ಆರ್ಥಿಕ ವಿಷಯಕ್ಕೆ ಒಳ್ಳೆಯ ಯೋಗ ಇದೆ. ಅಂದರೆ ಕೂಡಿಟ್ಟಂಥ ಹಣ ನಿಮಗೆ ಸರಿಯಾದ ಸಮಯಕ್ಕೆ ಹೇಗೆ ಉಪಯೋಗ ಮಾಡ್ಕೋಬೇಕು ಅನ್ನೋ ಒಂದು ಹಂತಕ್ಕೆ ಎಲ್ಲೋ ಅದು ಹೋಲ್ಡ್ ಮಾಡುವಂಥದ್ದು ಆಗ್ಬೋದು. ಅಂದರೆ ಈಗ ಸದ್ಯಕ್ಕೆ ಬೇಡ, ಏಕೆಂದರೆ ಈಗ ಆಲ್ರೆಡಿ 2 ಕಡೆ ನೀವು ಕೈ ಲಾಸ್ ಆಗೋಗ್ಬಿಟ್ಟಿರುತ್ತೆ, ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರನ್ನ ನಂಬಿ ಎಲ್ಲೋ ಮೋಸ ಆಗಿಬಿಟ್ಟಿರುತ್ತೆ. ಮತ್ತು ಇನ್ನೊಂದಕ್ಕೆ ಯಾಕೆ ಅನ್ನೋದು 3ನೇ ಒಂದು ಅಟೆಂಪ್ಟಿಗೆ ನೀವು ಹೋಲ್ಡ್ ಮಾಡ್ಕೊಂಡ್ಬಿಡ್ತೀರ. ಸೊ ಹೀಗಾಗಿ ಇಲ್ಲಿ ಆರ್ಥಿಕ ಒಳ್ಳೆಯ ಒಂದಿಷ್ಟು ಸೇವಿಂಗ್ಸಿಗೆ ತುಂಬ ನೀವು ತಲೆ ಹಾಕುವಂಥವ್ರು ಆಗ್ತೀರಾ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಓವರಾಲ್ ಆಗಿ ತೊಗೊಳೋದಾದರೆ ಕಳೆದ ಒಂದು 3-4 ತಿಂಗಳ ನಂತರ ಕುಂಭರಾಶಿಯವರಿಗೆ ಈ ಜುಲೈ ತಿಂಗಳು ಸ್ವಲ್ಪ ಅನುಕೂಲಕರವಾಗಿರುತ್ತೆ. ಒಂದು 40% ಮಾತ್ರ ನೀವು ಮೋಸ ಹೋಗ್ತೀರಾ, ಅದು ಆರ್ಥಿಕವಾಗಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ, ಪ್ರೊಫೆಷ್ನಲ್ ಅಲ್ಲ, ವೈಯಕ್ತಿಕ ಬದುಕಿನಲ್ಲಿ. ಅಂದರೆ ವೈಯಕ್ತಿಕ ಅಂದರೆ ಫ್ಯಾಮಿಲಿ ವಿಷಯ, ಅಥವಾ ನಿಮ್ಮದೇ ವೈಯಕ್ತಿಕ ಆಸ್ತಿ ವಿಷಯ, ಅಥವಾ ನಿಮ್ಮದೇ ಅನಾರೋಗ್ಯದ ಸಮಸ್ಯೆ, ಅಥವಾ ನಿಮ್ಮದೇ ಒಂದು ಏನೋ ಯಾವುದೋ ಒಂದು ಕೆಲಸ ಆಗದೇ ಇರುವಂಥದ್ದು ವೈಯಕ್ತಿಕ ಬದುಕು. ಪ್ರೊಫೆಷ್ನಲ್ ಚೆನ್ನಾಗಿರುತ್ತೆ, ಬಟ್ ವೈಯಕ್ತಿಕ ಬದುಕಿನಲ್ಲಿ ತೊಂದರೆಗೆ ಸಿಕ್ಕಾಕೊಳ್ತೀರ ಕುಂಭರಾಶಿಯವರ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಸಾಧ್ಯವಾದಷ್ಟು ಶನಿದೇವರ ಆರಾಧನೆ ಮಾಡಿ, ಶನಿದೇವರ ದರ್ಶನ ಮಾಡ್ಕೊಳ್ಳಿ, ಶನಿ ಅಷ್ಟೋತ್ತರ ಆಗಿರ್ಬೋದು, ಶನಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ, ಹಾಗೂ ಅಂಗವಿಕಲರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ನಿಮಗೆ ವಾರಕ್ಕೆ, ತಿಂಗಳಿಗೆ, 15 ದಿನಕ್ಕೊಮ್ಮೆ ಅಥವಾ ನಿತ್ಯ ನಿಮಗೆ ಏನು ಕೊಡಲು ಸಾಧ್ಯ ಇದೆ ಆ ಅಂಗವಿಕಲರಿಗೆ ಸಹಾಯ ಮಾಡಿ. ಇದರಿಂದ ಶನಿ ನಿಮಗೆ ಒಂದು ಅವಕೃಪೆ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ, ಅಥವಾ ಈ 7.5 ಶನಿಯಿಂದ ಏನೆಲ್ಲ ತೊಂದರೆಗಳು ನೀವು ಅನುಭವಿಸ್ತಾ ಇದ್ದೀರೋ ಅದು ಕ್ರಮೇಣ ಕಡಿಮೆ ಆಗುವಂಥದ್ದಾಗುತ್ತೆ.
ಅಂತಲೇ ಹೇಳ್ಬೋದು. ಇದಾಗಿತ್ತು ಕುಂಭರಾಶಿಯವರ ಜುಲೈ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಜ್ಯೋತಿಷ್ಯಾಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸುವಂಥದ್ದಾಗ್ತದೆ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.